ವೃದ್ಧಾಪ್ಯವನ್ನು ದೂಷಿಸಬೇಡಿ. ವೃದ್ಧಾಪ್ಯವನ್ನು ದೂಷಿಸಬೇಡಿ. ನೀವು ವೃದ್ಧಾಪ್ಯವನ್ನು ದೂಷಿಸುತ್ತಿದ್ದೀರಿ ಎಂದರೆ ನೀವು ನಿಮ್ಮ ಯೌವನಕ್ಕೆ ನ್ಯಾಯ ಒದಗಿಸಿಲ್ಲ ಎಂದು ಅರ್ಥವಾಗುತ್ತದೆ. ನೀವು ವೃದ್ಧಾಪ್ಯವನ್ನು ದೂಷಿಸುತ್ತಿದ್ದೀರಿ ಎಂದರೆ ನಿಮ್ಮ ಯೌವನಕ್ಕೆ ನೀವು ನ್ಯಾಯ ಒದಗಿಸಿಲ್ಲ ಎಂದು ಅರ್ಥವಾಗುತ್ತದೆ. ನೀವು ನಿಮ್ಮ ಜೀವನದ ಆಗು ಹೋಗುಗಳನ್ನು, ಇಹಪರಗಳನ್ನು, ನೀವು ನಿಮ್ಮ ಜೀವಮಾನದ ಸಾಧನೆ ಸಾಹಸವನ್ನು ಮೆಲುಕು ಹಾಕುವುದಕ್ಕೆ ವೃದ್ಧಾಪ್ಯ ಒಂದು ವೇದಿಕೆ. ನೀವು ನಿಮ್ಮ ಜೀವನದ ಆಗು ಹೋಗುಗಳನ್ನು, ಇಹಪರಗಳನ್ನು, ನಿಮ್ಮ ಜೀವಮಾನದ ಸಾಧನೆ ಸಾಹಸವನ್ನು ಮೆಲುಕು ಹಾಕುವುದಕ್ಕೆ ವೃದ್ಧಾಪ್ಯ ಒಂದು ವೇದಿಕೆ. ಇಂಥೊಂದು ವೇದಿಕೆಯನ್ನು ದಯಪಾಲಿಸಿರುವುದಕ್ಕೆ ದೇವರಿಗೊಂದು ಶರಣು ಹೇಳಿ. ಈ ಅವಕಾಶ ಎಲ್ಲರಿಗೂ ಸಿಕ್ಕೋದಿಲ್ಲ. ಕೆಲವರು ಜೀವನದ ಮೊದಲ ಭಾಗದಲ್ಲಿಯೇ ಎದ್ದು ಹೋಗಿದ್ದಾರೆ. ಇನ್ನು ಕೆಲವರು ಅವರ ಬದುಕಿನ ಮಧ್ಯಭಾಗದಲ್ಲಿಯೇ ಎದ್ದು ಹೋಗಿದ್ದಾರೆ. ಅವರಿಗೆ ಅವರ ಬದುಕಿನ ಎರಡನೇ ಇನ್ನಿಂಗ್ಸ್ ಆಡಲು ಅವಕಾಶವೇ ಸಿಕ್ಕಿಲ್ಲ. ವೃದ್ಧಾಪ್ಯದಲ್ಲಿ ನಿಮ್ಮನ್ನು ನಿಮ್ಮ ದೈಹಿಕ ನೋವುಗಳಿಗಿಂತ, ಬಾಡಿ ಪೇನ್ಗಿಂತ ನಿಮ್ಮ ಮಾನಸಿಕ ನೋವುಗಳು, ನಿಮ್ಮ ಮಾನಸಿಕ ತುಮುಲಗಳು ಹೆಚ್ಚು ಬಾಧಿಸಿಕೊಂಡಿರುತ್ತವೆ. ನಿಮ್ಮಗಳ ವೃದ್ಧಾಪ್ಯವುದು ಕೃತಜ್ಞತಾ ಸಮಾರಂಭವಾಗಬೇಕು. ನಿಮ್ಮಗಳ ವೃದ್ಧಾಪ್ಯವುದು ಕೃತಜ್ಞತಾ ಸಮಾರಂಭವಾಗಬೇಕು. ಅದು ಸ್ಪರ್ಧಾಂಗಣವಾಗಬಾರದು. ಅದು ಸ್ಪರ್ಧೆಯ ಮೈದಾನವಾಗಬಾರದು. ವೃದ್ಧಾಪ್ಯವಿರೋದು ಸ್ಪರ್ಧಾತೀತರಾಗೋದಕ್ಕೆ, ಸ್ಪರ್ಧೆಯಾಗುವುದಕ್ಕಲ್ಲ. ಅದು ಸ್ಪರ್ಧಿಗಳಾಗಿ ಮೈದಾನದಲ್ಲಿ ಓಡಿಕೊಂಡಿರುವುದಕ್ಕಲ್ಲ. ಓಡಿದರೆ ದಣಿಯುತ್ತೀರಿ, ಆದ್ದರಿಂದ ಓಡುವುದು ಬೇಡ. ಓಡಿದರೆ ದಣಿಯುತ್ತೀರಿ, ಆದ್ದರಿಂದ ಓಡುವುದು ಬೇಡ. ವೃದ್ಧಾಪ್ಯದಲ್ಲಿ ಓಡುವವರನ್ನು ನೋಡಿಕೊಂಡಿರೋದನ್ನು ಕಲಿತುಕೊಂಡಿರುವುದು ಒಳ್ಳೆಯದು. ವೃದ್ಧಾಪ್ಯದಲ್ಲಿ ಓಡುವವರನ್ನು ನೋಡಿಕೊಂಡಿರೋದನ್ನು ಕಲಿತುಕೊಂಡಿರುವುದು ಒಳ್ಳೆಯದು.